ಬಿಡಿಆರ್ಎಫ್ಒ ದಾಳೇಶ್ ಮನೆ ಮೇಲೆ ಲೋಕ ದಾಳಿ ಮಾಡಿದೆ. ಭ್ರಷ್ಟಾಚಾರ ಆರೋಪದಡಿ ಲೋಕಾಯುಕ್ತ ರೇಡನ ಮಾಡಿದೆ. ಕನಕಪುರದಲ್ಲಿರುವಂತಹ ಬಿಡಿಆರ್ಎಫ್ಒ ದಾಳೇಶ್ ನಿವಾಸದ ಮೇಲೆ ದಾಳಿಯನ್ನ ಮಾಡಿದೆ. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ನೇತೃತ್ವದ ತಂಡ ದಾಳಿಯನ್ನ ಮಾಡಿರತಕ್ಕಂಥದ್ದು. ಬಿಡಿಆರ್ಎಫ್ಒ ದಾಳೇಶ್ ಮನೆ ಮೇಲೆ ಭ್ರಷ್ಟಾಚಾರ ಆರೋಪದಡಿ ಕನಕಪುರದಲ್ಲಿರುವಂತಹ ಬಿಡಿಆರ್ಎಫ್ಒ ದಾಳೇಶ್ ನಿವಾಸದ ಮೇಲೆ ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ನೇತೃತ್ವದ ತಂಡ ದಾಳಿಯನ್ನ ಮಾಡಿದೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳು. ಲೋಕ ಅಧಿಕಾರಿಗಳು ದಾಳೇಶ್ ಅವರ ನಿವಾಸವನ್ನ ಇಂಚಿಂಚು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಭ್ರಷ್ಟಾಚಾರದ ಆರೋಪದಡಿ ಲೋಕಾಯುಕ್ತ ರೇಡ್ ಮಾಡಿದೆ. ಬಿಡಿಎ ಭ್ರಷ್ಟನ ಮನೆಯಲ್ಲಿ ಸಿಕ್ಕಿದ್ದು ಎಷ್ಟು ಗೊತ್ತಾ? ಪ್ರಶ್ನೆ ಬರ್ತಾ ಇದೆ. ಭ್ರಷ್ಟ ಅಧಿಕಾರಿಯ ಆದಾಯಕ್ಕಿಂತ ಶೇಕಡ 165% ಹೆಚ್ಚಳ ಆಗಿತ್ತು. 88 ಲಕ್ಷದ ಮೌಲ್ಯದ 3 ಸೈಟು, 55 ಲಕ್ಷ ಮೌಲ್ಯದ 2 ಮನೆ, 26 ಲಕ್ಷ ಮೌಲ್ಯದ 1 ಕಮರ್ಷಿಯಲ್ ಬಿಲ್ಡಿಂಗ್, 1 ಕೋಟಿ ಮೌಲ್ಯದ 17 ಎಕರೆ ಜಾಗ, ಜೊತೆಗೆ 1.35 ಲಕ್ಷ ನಗದು, 11 ಲಕ್ಷ ಮೌಲ್ಯದ ಚಿನ್ನಾಭರಣ, 1.50 ಲಕ್ಷ ಮೌಲ್ಯದ ಬೆಳ್ಳಿ, ದಾಳೇಶ್ಗೆ ಸೇರಿರತಕ್ಕಂತಹ ಒಟ್ಟು ಸಂಪನ್ಮೂಲ ಇದು 3 ಕೋಟಿ 9 ಲಕ್ಷ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಇದು ಕೇವಲ ಬೇಟೆಯಲ್ಲ, ಇದು ಭರ್ಜರಿ ಬೇಟೆ. ಇದು ನೋಡಿ, ಕೇವಲ ಒಬ್ಬ ಬಿಡಿಆರ್ಎಫ್ಒ ದಾಳೇಶ್ ಭ್ರಷ್ಟಾಚಾರ ಆರೋಪದಡಿ ದಾಳಿಯನ್ನು ಮಾಡಿದಾಗ ಸಿಕ್ಕಿರುವಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಅನ್ಕೋಬಹುದು. ಆದ್ರೆ ತನ್ನ ಆದಾಯಕ್ಕಿಂತ 165% ಹೆಚ್ಚಳವಾಗಿದ್ದು ಒಟ್ಟು 88 ಲಕ್ಷ ಮೌಲ್ಯದ 3 ಸೈಟು, 55 ಲಕ್ಷ ಮೌಲ್ಯದ 2 ಮನೆ, 26 ಲಕ್ಷದ ಮೌಲ್ಯದ 1 ಕಮರ್ಷಿಯಲ್ ಬಿಲ್ಡಿಂಗ್, 1 ಕೋಟಿ ಮೌಲ್ಯದ 17 ಎಕರೆ ಜಾಗ. ಟೋಟಲಿ ಸರಾಸರಿ ಈತನ ಸಂಪನ್ಮೂಲದ ಒಂದು ವೆಚ್ಚ ಅಂತ ಹೇಳಿದಾಗ ಎಷ್ಟು ಬಾಳಿದ್ದಾರೆ ಅಂದ್ರೆ ದಾಳೇಶ್ 3 ಕೋಟಿ 9 ಲಕ್ಷ ಮೌಲ್ಯದ ಆಸ್ತಿ ಪತ್ತೆ ಇದೀಗ ಲೋಕಾಯುಕ್ತ ಬಲೆಗೆ ಸಿಕ್ಕಿದ್ದಾರೆ ಈ ವ್ಯಕ್ತಿ. ಬಿಡಿಆರ್ಎಫ್ಒ ದಾಳೇಶ್ ಮನೆ ಮೇಲೆ ಲೋಕ ದಾಳಿ ಮಾಡಿದೆ. ಭ್ರಷ್ಟಾಚಾರ ಆರೋಪದಡಿ ಲೋಕಾಯುಕ್ತ ರೇಡನ ಮಾಡಿದೆ. ಕನಕಪುರದಲ್ಲಿರುವಂತಹ ಬಿಡಿಆರ್ಎಫ್ಒ ದಾಳೇಶ್ ನಿವಾಸದ ಮೇಲೆ ದಾಳಿಯನ್ನ ಮಾಡಿದೆ. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ನೇತೃತ್ವದ ತಂಡ ದಾಳಿಯನ್ನ ಮಾಡಿರತಕ್ಕಂಥದ್ದು. ಬಿಡಿಆರ್ಎಫ್ಒ ದಾಳೇಶ್ ಮನೆ ಮೇಲೆ ಭ್ರಷ್ಟಾಚಾರ ಆರೋಪದಡಿ ಕನಕಪುರದಲ್ಲಿರುವಂತಹ ಬಿಡಿಆರ್ಎಫ್ಒ ದಾಳೇಶ್ ನಿವಾಸದ ಮೇಲೆ ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ನೇತೃತ್ವದ ತಂಡ ದಾಳಿಯನ್ನ ಮಾಡಿದೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳು. ಲೋಕ ಅಧಿಕಾರಿಗಳು ದಾಳೇಶ್ ಅವರ ನಿವಾಸವನ್ನ ಇಂಚಿಂಚು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಭ್ರಷ್ಟಾಚಾರದ ಆರೋಪದಡಿ ಲೋಕಾಯುಕ್ತ ರೇಡ್ ಮಾಡಿದೆ. ಬಿಡಿಎ ಭ್ರಷ್ಟನ ಮನೆಯಲ್ಲಿ ಸಿಕ್ಕಿದ್ದು ಎಷ್ಟು ಗೊತ್ತಾ? ಪ್ರಶ್ನೆ ಬರ್ತಾ ಇದೆ. ಭ್ರಷ್ಟ ಅಧಿಕಾರಿಯ ಆದಾಯಕ್ಕಿಂತ ಶೇಕಡ 165% ಹೆಚ್ಚಳ ಆಗಿತ್ತು. 88 ಲಕ್ಷದ ಮೌಲ್ಯದ 3 ಸೈಟು, 55 ಲಕ್ಷ ಮೌಲ್ಯದ 2 ಮನೆ, 26 ಲಕ್ಷ ಮೌಲ್ಯದ 1 ಕಮರ್ಷಿಯಲ್ ಬಿಲ್ಡಿಂಗ್, 1 ಕೋಟಿ ಮೌಲ್ಯದ 17 ಎಕರೆ ಜಾಗ, ಜೊತೆಗೆ 1.35 ಲಕ್ಷ ನಗದು, 11 ಲಕ್ಷ ಮೌಲ್ಯದ ಚಿನ್ನಾಭರಣ, 1.50 ಲಕ್ಷ ಮೌಲ್ಯದ ಬೆಳ್ಳಿ, ದಾಳೇಶ್ಗೆ ಸೇರಿರತಕ್ಕಂತಹ ಒಟ್ಟು ಸಂಪನ್ಮೂಲ ಇದು 3 ಕೋಟಿ 9 ಲಕ್ಷ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಇದು ಕೇವಲ ಬೇಟೆಯಲ್ಲ, ಇದು ಭರ್ಜರಿ ಬೇಟೆ. ಇದು ನೋಡಿ, ಕೇವಲ ಒಬ್ಬ ಬಿಡಿಆರ್ಎಫ್ಒ ದಾಳೇಶ್ ಭ್ರಷ್ಟಾಚಾರ ಆರೋಪದಡಿ ದಾಳಿಯನ್ನು ಮಾಡಿದಾಗ ಸಿಕ್ಕಿರುವಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಅನ್ಕೋಬಹುದು. ಆದ್ರೆ ತನ್ನ ಆದಾಯಕ್ಕಿಂತ 165% ಹೆಚ್ಚಳವಾಗಿದ್ದು ಒಟ್ಟು 88 ಲಕ್ಷ ಮೌಲ್ಯದ 3 ಸೈಟು, 55 ಲಕ್ಷ ಮೌಲ್ಯದ 2 ಮನೆ, 26 ಲಕ್ಷದ ಮೌಲ್ಯದ 1 ಕಮರ್ಷಿಯಲ್ ಬಿಲ್ಡಿಂಗ್, 1 ಕೋಟಿ ಮೌಲ್ಯದ 17 ಎಕರೆ ಜಾಗ. ಟೋಟಲಿ ಸರಾಸರಿ ಈತನ ಸಂಪನ್ಮೂಲದ ಒಂದು ವೆಚ್ಚ ಅಂತ ಹೇಳಿದಾಗ ಎಷ್ಟು ಬಾಳಿದ್ದಾರೆ ಅಂದ್ರೆ ದಾಳೇಶ್ 3 ಕೋಟಿ 9 ಲಕ್ಷ ಮೌಲ್ಯದ ಆಸ್ತಿ ಪತ್ತೆ ಇದೀಗ ಲೋಕಾಯುಕ್ತ ಬಲೆಗೆ ಸಿಕ್ಕಿದ್ದಾರೆ ಈ ವ್ಯಕ್ತಿ. ಬಿಡಿಆರ್ಎಫ್ಒ ದಾಳೇಶ್ ಮನೆ ಮೇಲೆ ಲೋಕ ದಾಳಿ ಮಾಡಿದೆ.
ಭ್ರಷ್ಟಾಚಾರ ಆರೋಪದಡಿ ಲೋಕಾಯುಕ್ತ ರೇಡನ್ನ ಮಾಡಿದೆ. ಕನಕಪುರದಲ್ಲಿರುವಂತಹ ಬಿಡಿಎಆರ್ಎಫ್ ದಾಳೇಶ್ ನಿವಾಸದ ಮೇಲೆ ದಾಳಿಯನ್ನ ಮಾಡಿದೆ. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ನೇತೃತ್ವದ ತಂಡ ದಾಳಿಯನ್ನ ಮಾಡಿರತಕ್ಕಂಥದ್ದು. ಬಿಡಿಎಆರ್ಎಫ್ ದಾಳೇಶ್ ಮನೆ ಮೇಲೆ ಭ್ರಷ್ಟಾಚಾರ ಆರೋಪದಡಿ ಕನಕಪುರದಲ್ಲಿರುವಂತಹ ಬಿಡಿಆರ್ಎಫ್ ದಾಳೇಶ್ ನಿವಾಸದ ಮೇಲೆ ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ನೇತೃತ್ವದ ತಂಡ ದಾಳಿಯನ್ನ ಮಾಡಿದೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳು. ಲೋಕ ಅಧಿಕಾರಿಗಳು ದಾಳೇಶ್ ಅವರ ನಿವಾಸವನ್ನ ಇಂಚಿಂಚು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಭ್ರಷ್ಟಾಚಾರದ ಆರೋಪದಡಿ ಲೋಕಾಯುಕ್ತ ರೇಡ್ ಮಾಡಿದೆ. ಬಿಡಿಎ ಭ್ರಷ್ಟನ ಮನೆಯಲ್ಲಿ ಸಿಕ್ಕಿದ್ದು ಎಷ್ಟು ಗೊತ್ತಾ? ಪ್ರಶ್ನೆ ಬರ್ತಾ ಇದೆ. ಭ್ರಷ್ಟ ಅಧಿಕಾರಿಯ ಆದಾಯಕ್ಕಿಂತ 165% ಹೆಚ್ಚಳ ಆಗಿತ್ತು. 88 ಲಕ್ಷದ ಮೌಲ್ಯದ 3 ಸೈಟು, 55 ಲಕ್ಷ ಮೌಲ್ಯದ 2 ಮನೆ, 26 ಲಕ್ಷ ಮೌಲ್ಯದ 1 ಕಮರ್ಷಿಯಲ್ ಬಿಲ್ಡಿಂಗ್, 1 ಕೋಟಿ ಮೌಲ್ಯದ 17 ಎಕರೆ ಜಾಗ, ಜೊತೆಗೆ 1.35 ಲಕ್ಷ ನಗದು, 11 ಲಕ್ಷ ಮೌಲ್ಯದ ಚಿನ್ನಾಭರಣ, 1.50 ಲಕ್ಷ ಮೌಲ್ಯದ ಬೆಳ್ಳಿ, ದಾಳೇಶ್ಗೆ ಸೇರಿರತಕ್ಕಂತಹ ಒಟ್ಟು ಸಂಪನ್ಮೂಲ ಇದು 3,09,00,000 ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಇದು ಕೇವಲ ಬೇಟೆಯಲ್ಲ, ಇದು ಭರ್ಜರಿ ಬೇಟೆ. ಇದು ನೋಡಿ, ಕೇವಲ ಒಬ್ಬ ಬಿಡಿಆರ್ಎಫ್ ದಾಳೇಶ್ ಭ್ರಷ್ಟಾಚಾರ ಆರೋಪದಡಿ ದಾಳಿಯನ್ನು ಮಾಡಿದಾಗ ಸಿಕ್ಕಿರುವಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಅನ್ಕೋಬಹುದು. ಆದ್ರೆ ತನ್ನ ಆದಾಯಕ್ಕಿಂತ 165% ಹೆಚ್ಚಳವಾಗಿದ್ದು ಒಟ್ಟು 88 ಲಕ್ಷ ಮೌಲ್ಯದ 3 ಸೈಟು, 55 ಲಕ್ಷ ಮೌಲ್ಯದ 2 ಮನೆ, 26 ಲಕ್ಷದ ಮೌಲ್ಯದ 1 ಕಮರ್ಷಿಯಲ್ ಬಿಲ್ಡಿಂಗ್, 1 ಕೋಟಿ ಮೌಲ್ಯದ 17 ಎಕರೆ ಜಾಗ. ಟೋಟಲಿ ಸರಾಸರಿ ಈತನ ಸಂಪನ್ಮೂಲದ ಒಂದು ವೆಚ್ಚ ಅಂತ ಹೇಳಿದಾಗ ಎಷ್ಟು ಬಾಳಿದಾರೆ ಅಂದ್ರೆ ದಾಳೇಶ್ 3,09,00,000 ಮೌಲ್ಯದ ಆಸ್ತಿ ಪತ್ತೆ ಇದೀಗ ಲೋಕಾಯುಕ್ತ ಬಲೆಗೆ ಸಿಕ್ಕಿದ್ದಾರೆ. ಈ ವ್ಯಕ್ತಿ ಬಿಡಿಆರ್ಎಫ್ ದಾಳೇಶ್ ಮನೆ ಮೇಲೆ ದಾಳಿ ಮಾಡಿದೆ. ಭ್ರಷ್ಟಾಚಾರ ಆರೋಪದಡಿ ಲೋಕಾಯುಕ್ತ ರೇಡನ್ನ ಮಾಡಿದೆ. ಕನಕಪುರದಲ್ಲಿರುವಂತಹ ಬಿಡಿಎಆರ್ಎಫ್ ದಾಳೇಶ್ ನಿವಾಸದ ಮೇಲೆ ದಾಳಿಯನ್ನ ಮಾಡಿದೆ. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ನೇತೃತ್ವದ ತಂಡ ದಾಳಿಯನ್ನ ಮಾಡಿರತಕ್ಕಂಥದ್ದು. ಬಿಡಿಎಆರ್ಎಫ್ ದಾಳೇಶ್ ಮನೆ ಮೇಲೆ ಭ್ರಷ್ಟಾಚಾರ ಆರೋಪದಡಿ ಕನಕಪುರದಲ್ಲಿರುವಂತಹ ಬಿಡಿಆರ್ಎಫ್ ದಾಳೇಶ್ ನಿವಾಸದ ಮೇಲೆ ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ನೇತೃತ್ವದ ತಂಡ ದಾಳಿಯನ್ನ ಮಾಡಿದೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳು. ಲೋಕ ಅಧಿಕಾರಿಗಳು ದಾಳೇಶ್ ಅವರ ನಿವಾಸವನ್ನ ಇಂಚಿಂಚು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಭ್ರಷ್ಟಾಚಾರದ ಆರೋಪದಡಿ ಲೋಕಾಯುಕ್ತ ರೇಡ್ ಮಾಡಿದೆ. ಬಿಡಿಎ ಭ್ರಷ್ಟನ ಮನೆಯಲ್ಲಿ ಸಿಕ್ಕಿದ್ದು ಎಷ್ಟು ಗೊತ್ತಾ? ಪ್ರಶ್ನೆ ಬರ್ತಾ ಇದೆ. ಭ್ರಷ್ಟ ಅಧಿಕಾರಿಯ ಆದಾಯಕ್ಕಿಂತ 165% ಹೆಚ್ಚಳ ಆಗಿತ್ತು. 88 ಲಕ್ಷದ ಮೌಲ್ಯದ 3 ಸೈಟು, 55 ಲಕ್ಷ ಮೌಲ್ಯದ 2 ಮನೆ, 26 ಲಕ್ಷ ಮೌಲ್ಯದ 1 ಕಮರ್ಷಿಯಲ್ ಬಿಲ್ಡಿಂಗ್, 1 ಕೋಟಿ ಮೌಲ್ಯದ 17 ಎಕರೆ ಜಾಗ, ಜೊತೆಗೆ 1.35 ಲಕ್ಷ ನಗದು, 11 ಲಕ್ಷ ಮೌಲ್ಯದ ಚಿನ್ನಾಭರಣ, 1.50 ಲಕ್ಷ ಮೌಲ್ಯದ ಬೆಳ್ಳಿ, ದಾಳೇಶ್ಗೆ ಸೇರಿರತಕ್ಕಂತಹ ಒಟ್ಟು ಸಂಪನ್ಮೂಲ ಇದು 3,09,00,000 ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಇದು ಕೇವಲ ಬೇಟೆಯಲ್ಲ, ಇದು ಭರ್ಜರಿ ಬೇಟೆ. ಇದು ನೋಡಿ, ಕೇವಲ ಒಬ್ಬ ಬಿಡಿಆರ್ಎಫ್ ದಾಳೇಶ್ ಭ್ರಷ್ಟಾಚಾರ ಆರೋಪದಡಿ ದಾಳಿಯನ್ನು ಮಾಡಿದಾಗ ಸಿಕ್ಕಿರುವಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಅನ್ಕೋಬಹುದು. ಆದ್ರೆ ತನ್ನ ಆದಾಯಕ್ಕಿಂತ 165% ಹೆಚ್ಚಳವಾಗಿದ್ದು ಒಟ್ಟು 88 ಲಕ್ಷ ಮೌಲ್ಯದ 3 ಸೈಟು, 55 ಲಕ್ಷ ಮೌಲ್ಯದ 2 ಮನೆ, 26 ಲಕ್ಷದ ಮೌಲ್ಯದ 1 ಕಮರ್ಷಿಯಲ್ ಬಿಲ್ಡಿಂಗ್, 1 ಕೋಟಿ ಮೌಲ್ಯದ 17 ಎಕರೆ ಜಾಗ. ಟೋಟಲಿ ಸರಾಸರಿ ಈತನ ಸಂಪನ್ಮೂಲದ ಒಂದು ವೆಚ್ಚ ಅಂತ ಹೇಳಿದಾಗ ಎಷ್ಟು ಬಾಳಿದಾರೆ ಅಂದ್ರೆ ದಾಳೇಶ್ 3,09,00,000 ಮೌಲ್ಯದ ಆಸ್ತಿ ಪತ್ತೆ ಇದೀಗ ಲೋಕಾಯುಕ್ತ ಬಲೆಗೆ ಸಿಕ್ಕಿದ್ದಾರೆ. ಈ ವ್ಯಕ್ತಿ